ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ. ಆತನು ಆ ಚಿಕ್ಕ ಮಕ್ಕಳನ್ನು ಎತ್ತಿ ಅಪ್ಪಿಕೊಂಡು ಅವರ ಮೇಲೆ ಕೈಗಳನ್ನಿಟ್ಟು ಆಶೀರ್ವದಿಸಿದನು. ಪ್ರಿಯರೇ, ಒಂದು ಸಾರಿ ಚಿಕ್ಕ ಮಕ್ಕಳನ್ನು ಯೇಸು ಆಶೀರ್ವದಿಸಬೇಕೆಂದು ಪೋಷಕರು ಆತನ ಬಳಿಗೆ ಕರೆದುಕೊಂಡು ಬಂದರು. ಹಾಗೆ ಕರೆದುಕೊಂಡು ಬಂದವರನ್ನು ಶಿಷ್ಯರು ಗದರಿಸಿದರು. ಯೇಸು ಅದನ್ನು ನೋಡಿ ಮನನೊಂದನು. ಕಾರಣ ಆತನು ಅವರನ್ನು ಆಶೀರ್ವದಿಸಲು ಬಹಳ ಹಂಬಲಿಸುತ್ತಿದ್ದನು ಅಥವಾ ಇಷ್ಟಪಡುತ್ತಿದ್ದನು. ನಾನು ಆಶೀರ್ವದಿಸಲೆಂದೇ ಬಂದಿದ್ದೇನೆ ಎಂಬುದನ್ನು ಯೇಸು ಅಂದು ಆ ಶಿಷ್ಯರಿಗೆ ಕಲಿಸಿಕೊಟ್ಟನು. ತಮಗೆ ತಡೆದಂಥ ಶಿಷ್ಯರನ್ನು ನೋಡಿ, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರುವುದಕ್ಕೆ ಬಿಡಿರಿ, ಅವರಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ ಎಂದು ಹೇಳಿ ಯೇಸು ಆ ಮಕ್ಕಳನ್ನು ಅಪ್ಪಿಕೊಂಡು ಅವರ ಮೇಲೆ ಕೈಗಳನ್ನಿಟ್ಟು ಆಶೀರ್ವದಿಸಿದನು. ದೇವ ಮಕ್ಕಳೇ, ಯೇಸು ಕ್ರಿಸ್ತನ ಆಶೀರ್ವದಿಸುವ ಹೃದಯವನ್ನು ನೋಡಿರಿ. ಆದರೆ ಇಂದಿನ ದಿವಸಗಳಲ್ಲಿ ಅನೇಕರು ಹಣ ಬೇಡ, ಆಸ್ತಿ ಪಾಸ್ತಿ ಬೇಡ, ಸೌಕರ್ಯಗಳು ಬೇಡ ಎಂದು ಬೋಧಿಸುತ್ತಾ ಪರಲೋಕ ರಾಜ್ಯಕ್ಕೆ ಹೋದರೆ ಸಾಕು ಎಂದು ಜನರನ್ನು ಬಡತನದಲ್ಲಿಯೇ ಜೀವಿಸುವಂತೆ ಮಾಡುತ್ತಿದ್ದಾರೆ. ಇದನ್ನು ನೋಡಿ ಇಂದು ಕ್ರಿಸ್ತನು ವ್ಯಥೆಪಡುತ್ತಿದ್ದಾನೆ. ಕಾರಣ ಅಂದು ಆದಿ ಮನುಷ್ಯನನ್ನು ಆಶೀರ್ವದಿಸಿದಂಥ ದೇವರು ಇಂದು ತನ್ನ ಕುಮಾರನ ಮುಖಾಂತರ ಚಿಕ್ಕ ಮಕ್ಕಳನ್ನು ಸಹ ಆಶೀರ್ವದಿಸುವುದನ್ನು ನೋಡಿರಿ. ನೀವು ಎಂಥ ಆಶೀರ್ವಾದಗಳನ್ನು ನಿರೀಕ್ಷಿಸಿಕೊಂಡು ಬಂದಿದ್ದರೂ ನಿಮ್ಮನ್ನು ಸಂತೋಷದಿಂದ ಮತ್ತು ಪ್ರೀತಿಯ ಮುಖದಿಂದ ಅಪ್ಪಿಕೊಂಡು ಆಶೀರ್ವದಿಸುವ ರಕ್ಷಕನು ಆತನಾಗಿದ್ದಾನೆ. ನಿಮ್ಮನ್ನು ಆಶೀರ್ವದಿಸುವುದನ್ನು ತಡೆಯಲು ಆತನು ಎಂದಿಗೂ ಯಾರಿಗೂ ಅನುಮತಿಸುವುದೇ ಇಲ್ಲ. ಅದೇ ಯೇಸು ಕ್ರಿಸ್ತನು ನಿಮ್ಮ ಕೊರತೆಗಳನ್ನೆಲ್ಲ ನೀಗಿಸಿ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಮತ್ತು ಸಭೆಯ ಜನರನ್ನು ಅಪ್ಪಿಕೊಂಡು ಆಶೀರ್ವದಿಸಲು ಆತನು ಹಂಬಲಿಸುತ್ತಿದ್ದಾನೆ. ಆದುದರಿಂದ ನೀವು ಧೈರ್ಯವಾಗಿರ್ರಿ. ಆತನು ಎಲ್ಲ ಆಶೀರ್ವಾದಗಳಿಗೆ ನೀವು ಪಾತ್ರರಾಗಿದ್ದು ಸುಖ, ಶಾಂತಿ ಮತ್ತು ನೆಮ್ಮದಿಯಿಂದ ಬಾಳಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.